ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಹೈಕಮಾಂಡ್ ಆದೇಶದ ಹೊರತಾಗಿಯೂ ಕೂಡ ವಿದೇಶಕ್ಕೆ ಹೋಗಿರುವ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಸರ್ಕಾರಕ್ಕೆ ಸಂಕಷ್ಟವನ್ನ ತಂದೊಡ್ತಾರಾ? ಸರ್ಕಾರದ ಪತನ ಪ್ರಾರಂಭ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಹಾಗಾದ್ರೆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆಪತ್ತು ಬಂದಿದ್ಯಾ? ವಿದೇಶದಲ್ಲಿ ನಿಂತ್ಕೊಂಡೇ ಶಾಸಕರು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಹಾಗಾದ್ರೆ ಅವರ ಪ್ಲಾನ್ ಆದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಪವರ್ ಶೇರಿಂಗ್ ಕದನ ಕಾವೇರಿದೆ. ನಾನಾ ನೀನಾ ಅಂತ ಸಿಎಂ ಸೀಟಿಗಾಗಿ ಸಮಬಲದ ಹೋರಾಟ ಮುಂದುವರೆಸಿದ್ದಾರೆ. ಈಗ ಸಿದ್ದರಾಮಯ್ಯ ತಮ್ಮ ಚೊಚ್ಚಲ 17ನೇ ಬಜೆಟ್ಗೆ ಭಾರಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತಾವೇ ಈ ಬಾರಿ ಬಜೆಟ್ ಮಂಡಿಸಬೇಕು ಅಂತ ಕೂಡ ಅವರೂ ಲೆಕ್ಕಾಚಾರ ಕೂಡ ಹಾಕೊಂಡಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಇದಲ್ಲದೆ ಶಾಸಕರ ನಂಬರ್ ಅನ್ನ ಹೊಂದಿಸಿಕೊಳ್ಳುವುದಕ್ಕೆ ನಾನಾ ಕಸರತ್ತನ್ನ ಮಾಡ್ತಿದ್ದಾರೆ. ಶಾಸಕರ ರೆಸಾರ್ಟ್ ರಾಜಕಾರಣಕ್ಕೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ಮುಂದಾಕಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ನನ್ನ ಮಧ್ಯೆ ಅಧಿಕಾರ ಹಂಚಿಕೆಯ ಮಾತುಕತೆ ನಡೆದಿದೆ, ಹೈಕಮಾಂಡ್ ಸಮ್ಮುಖದಲ್ಲೇ ನಮ್ಮಿಬ್ಬರ ಮಾತುಕತೆ ನಡೆದಿದೆ ಅನ್ನುವಂತಹ ಅರ್ಥದಲ್ಲಿ ಡಿಕೆ ಹೇಳಿದ್ರು. ಅಲ್ಲದೆ ಇದಕ್ಕೆಲ್ಲ ಸಮಯ ಬಂದಾಗ ಸಿಎಂ ಸಿದ್ದರಾಮಯ್ಯ ಅವರೇ ರಾಜ್ಯದ ಜನತೆಗೆ ಉತ್ತರವನ್ನ ಕೊಡ್ತಾರೆ ಅಂತ ಕೂಡ ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಅವರ ಈ ಮಾತು ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆರಳಿ ಕೆಂಡವಾಗಿಸಿತ್ತು. ಹೈಕಮಾಂಡ್ ಹಾಗೆ ಡಿಕೆ ಶಿವಕುಮಾರ್ ಮತ್ತು ಈ ಟೀಮ್ಗೆ ಬುದ್ಧಿ ಕಲಿಸ್ತೀವಿ ಅಂತ ನಿರ್ಧಾರ ಮಾಡುವಂಗೆ ಕಾಣ್ತಾ ಇತ್ತು. ಇದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರು ಫಾರಿನ್ಗೂ ಹೋಗಿದ್ದಾರೆ. ಅಲ್ಲಿಂದಲೇ ಸರ್ಕಾರವನ್ನ ಕೆಡವುವುದಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರೋದು. ನಾವಾಗಿಯೇ ನಾವು ಸರ್ಕಾರವನ್ನ ಕೆಡವುವುದಿಲ್ಲ, ಹಾಗೊಮ್ಮೆ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸೋದಾದ್ರೆ ನಾವು ಮಾತ್ರ ಸುಮ್ಮನೆ ಇರೋದೇ ಇಲ್ಲ, ಸರ್ಕಾರವನ್ನ ಬೀಳಿಸೋದಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಅನ್ನುವಂತಹ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನಲಾಗ್ತಾ ಇದೆ. ಈಗಾಗಲೇ ಶಾಸಕರು ವಿದೇಶದಿಂದಲೇ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನ ಸಾರಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಆದ್ರೆ ಇದರ ಹಿಂದೆ ಸಿದ್ದರಾಮಯ್ಯ ಅವರ ನೇರ ಕೈವಾಡ ಇದೆಯಾ, ಅಥವಾ ಡಿಕೆ ಶಿವಕುಮಾರ್ ಹೇಳಿದಂತೆ ಶಾಸಕರ ವಿದೇಶ ಪ್ರವಾಸ ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಯೋಜಿತ ಕಾರ್ಯಕ್ರಮನ? ಇದು ಕೂಡ ಅಸ್ಪಷ್ಟ. ಒಂದ್ ವೇಳೆ ಸಿದ್ದರಾಮಯ್ಯ ಬಣದ ಶಾಸಕರು ನಿಜವಾಗ್ಲೂ ಕೂಡ ಇಂತಹದೊಂದು ನಿರ್ಧಾರಕ್ಕೆ ಬಂದಿದ್ರೆ ಈ ಬಾರಿಯೇ ಸಿಎಂ ಆಗುವಾಸಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮುಂದಿನ ಆಯ್ಕೆಗಳೇನು? ಹೈಕಮಾಂಡ್ ನಾಯಕರ ಮುಂದಿನ ಆಯ್ಕೆಗಳೇನು? ಆದೇಶದ ಹೊರತಾಗಿಯೂ ಕೂಡ ವಿದೇಶಕ್ಕೆ ಹೋಗಿರುವಂತಹ ಶಾಸಕರ ವಿರುದ್ಧ ಹೈಕಮಾಂಡ್ ನಾಯಕರು ಕ್ರಮ ತೆಗೆದುಕೊಳ್ತಾರಾ? ಹಾಗೊಮ್ಮೆ ಶಾಸಕರ ವಿರುದ್ಧ ಕ್ರಮ ಕೈಗೊಂಡಲ್ಲಿ ಅದು ಸಿದ್ದರಾಮಯ್ಯ ಅವರನ್ನ ಒಳಗೊಂಡಿರುತ್ತಾ, ಅಥವಾ ಶಾಸಕರಿಗೆ ಮಾತ್ರ ಸೀಮಿತಾನ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.